ಮಮತಕ್ಕಗ ಈ ಗತಿ ಬರಬಾರ್ದಾಗಿತ್ತು. ಜನ ಬೆಂಬಲ ಕಳ್ಕೊಂಡಿರೋ ಮಮತಕ್ಕಗ ಸ್ವತಃ ಪಕ್ಷದ ಶಾಸಕರೇ ಬೆಂಬಲ ಕೊಡುವಳು. ಅಯ್ಯಯ್ಯೋ ನನ್ನ ಅಳಿಯನ್ಗೆ ಒಳ್ಳೆ ಟ್ರೀಟ್ಮೆಂಟ್ ಸಿಗುವಲ್ದು ಅಂತ ಡ್ರಾಮಾ ಮಾಡಿದ್ದು ಖರೆ ಖರೆ ಆಗ್ಬಿಡ್ತು. ಪ್ರಜಾಪ್ರಭುತ್ವದ ತೀರ್ಪು ಹಿಂಗಿರ್ತೈತಿ ಅಂತ ಮಮತಕ್ಕ ಕನಸೊಳಗೂ ಅನ್ಕೊಂಡಿರ್ಲಿಲ್ಲ. ಮಾಡಿದ್ದನ್ನೋ ಮಾರಾಯ ಅನ್ನೋದು ಮಮತಕ್ಕನ ಜೀವನದಾಗ ಖರೆ ಆಗಿತ್ತು. ಐಷಾರಾಮಿ ಪ್ರತಿಭಟನೆಯಿಂದ ಬಸ್ ಸ್ಟ್ಯಾಂಡ್ ಪ್ರತಿಭಟನೆವರೆಗೂ ಮಮತಕ್ಕನ ಜೀವನ ಎಷ್ಟು ಬದಲಾಗೈತಿ. ಮಮತಕ್ಕ ಪಶ್ಚಿಮ ಬಂಗಾಳದಾಗ ಸೋತ ಮ್ಯಾಲ ಬರೀ ಜನರು ಓಟ್ ಅಷ್ಟ ಕಳ್ಕೊಂಡಿಲ್ರಿ, ಜನರ ಪ್ರೀತಿ ಕಾಳಜಿ ಬೆಂಬಲ ಎಲ್ಲಾ ಕಳ್ಕೊಂಡಾರ. ಅಧಿಕಾರದಾಗಿದ್ದಾಗ ಮಾಡಬಾರ್ದನ್ನ ಮಾಡಿದ್ರ ಅಧಿಕಾರ ಹೋದ ಮೇಲೆ ಹಿಂಗ ಆಗ್ತೈತಿ. ಯಾವ ರೀತಿ ಮೆರೆದವರು ಯಾವ ರೀತಿ ಆಗ್ಯಾರು ಅನ್ನೋದಕ್ಕ ಮಮತಕ್ಕನ ಉದಾಹರಣೆ. ಅಧಿಕಾರ ಇದ್ದಾಗ 250 MLAಗಳೇನು ಏನು ಅವ್ರ ದೌಲತ್ತು. ಈಗ 14-12 MLAಗಳ ಜೋಡಿ ಮಮತಕ್ಕನ ಜೀವನ ಹೆಂಗೈತಿ. ಮಾಡಿದ್ದನ್ನೋ ಮಾರಾಯ ಅನ್ನೋದು ಮಮತಕ್ಕನ ಜೀವನದಾಗ ಎಷ್ಟು ಖರೆ ಆಗತೈತಿ. ಒಬ್ಬ MLA ಬಂದ್ರ ಹಿಂದ ಜನಸಾಗರ ಹರಿದು ಬರ್ತೈತಿ. ಒಬ್ಬ ಮಿನಿಸ್ಟರ್ ಬಂದ್ರ ಕಾರ್ ಮೇಲೆ ಕಾರ್ ಹಿಂದೆ ಬರ್ತಾ ಇರ್ತಾವ. ಮಾಜಿ CM ಬಂದ್ರ ಅದು ಎಷ್ಟು ಜನ ಬರ್ತಾರ್ರಿ ಬ್ಯಾರೆ ಕಡೆ. ಆದ್ರ ಬಂಗಾಳದಾಗ ಮಮತಕ್ಕ ಬೀದಿ ಒಳಗೆ ಇಳಿದ್ರೂ ಕೂಡ ಮಂದಿ ಬಂದು ಮುತ್ತಿಗೆ ಹಾಕುವಲ್ರು, ಮಾತಾಡ್ಸುವಲ್ರು. ಹೆಂಗಿದ್ದ ಮಮತಕ್ಕ ಹೆಂಗಾದ್ರು ಅಲ್ಪ ಸ್ವಲ್ಪ ಮಂದಿ ಮಮತಕ್ಕನ ಒಪ್ಕೊಳಕ್ ರೆಡಿ ಇದ್ರು. ಹೌದು, ಏನೇ ಆಗ್ಲಿ ಒಬ್ಬ ಮಹಿಳಾ CM ಎಷ್ಟೆಲ್ಲಾ ಕೆಲಸ ಮಾಡಿದ್ರು ಹೌದು ಭ್ರಷ್ಟಾಚಾರ ಯಾವ ರಾಜ್ಯದಾಗಿಲ್ಲ, ಯಾವ ಅಧಿಕಾರಿಗಳ ಮಾಡೋದಿಲ್ಲ ಅಂತ ಸುಮ್ಮಾಗಿದ್ರು. ಆದ್ರ ಮಮತಕ್ಕ ಅಭಿಷೇಕ್ ಬ್ಯಾನರ್ಜಿ ಮೊಟ್ಟೆ ತಲೆಯಾಗ ಒಡಿಸ್ಕೊಂಡು ಆಸ್ಪತ್ರೆ ಒಳಗಿದ್ದಾಗ ಅದೊಂದು ಡ್ರಾಮಾ ಮಾಡಿದ್ರು ನೋಡ್ರಿ. ಅಯ್ಯೋಯ್ಯೋ ನನ್ನ ಅಳಿಯನ್ಗೆ ಹಂಗ್ ಮಾಡ್ಬಿಟ್ರು, ಸರಿಯಾಗಿ ಟ್ರೀಟ್ಮೆಂಟ್ ಕೊಡತ್ತಿಲ್ಲ, ಅಯ್ಯೋ ಯಾರ ಗತಿ ಹಿಂಗಾಗೋಯ್ತು ಹಂಗಾಗೋಯ್ತು ಅಂತ ಬಾಯಿ ಬಡ್ಕೊಂಡು ಡ್ರಾಮಾ ಸೀನ್ ಕ್ರಿಯೇಟ್ ಮಾಡಿದ್ರಲ್ಲ. ನಿಜವಾಗ್ಲೂ ಅವ್ರನ್ನ ಕೇರ್ ಮಾಡೋದು ಎಲ್ಲರೂ ಅವತ್ತೇ ಬಿಟ್ಟು ಬಿಟ್ರು. ಆ ಡ್ರಾಮಾನ ಈಗ ಮಮತಕ್ಕನ ಜೀವನದಾಗ ನಿಜ ಆಗತ್ತೆ. ಮಮತಕ್ಕ ಅಧಿಕಾರ ಇದ್ದಾಗ ಖುದಾಫೀಸ್ ಅಲ್ಲಾಹು ಅಕ್ಬರ್ ಅಂತ ಹೇಳುತ್ತಿದ್ರು. ಅದೇನು ತುಷ್ಟೀಕರಣ ಇತ್ತು, ಅದೇನು ಕತ್ತಿ. ಈಗ ಸೋತ ಮೇಲ ಭಗವಂತ ಹರ ಹರ ಮಹಾದೇವ ಶ್ರೀಕೃಷ್ಣ ಹರೇ ರಾಮ ಅಂತ ಅವ್ರ ಮನೆ ಹತ್ತಿಕಿನ ಸ್ಥಳೀಯವಾದ ದೇವಸ್ಥಾನಗಳಿಗೆ ಭೇಟಿ ಕೊಡಾಕತ್ತಾರ. ಸೋತ ಮೇಲ ಹಿಂದೂ ದೇವರುಗಳ ಮೇಲೆ ಅದು ಎಲ್ಲಿಲ್ದ ಭಕ್ತಿ ಉಕ್ಕಿ ಹರಿಲಾಕತ್ತೈತಿ. ಈಗ ನಡ್ಕೋತೆ ಅಲ್ಲಿ ಬಂದ್ರು ಕೂಡ ಯಾರೂ ಕೂಡ ಬೆನ್ನತ್ತಿ ಬಂದ್ರು VIP ಬಂದ್ರು ಅಂತ VIP ಟ್ರೀಟ್ಮೆಂಟ್ ಕೊಡ್ಲಿಲ್ಲ. VIP ಟ್ರೀಟ್ಮೆಂಟ್ ಹಾಳಾಗಿ ಹೋಗ್ಲಿ, ಅಲ್ಲಿ ಭಕ್ತರು ಬ್ಯಾರೆ ಬ್ಯಾರೆ ಭಕ್ತರು ಬಂದವರು ಕೂಡ ಮಮತಕ್ಕ ಬಂದವರು CM ಆಗಿದ್ದವರು ನಮಸ್ಕಾರ ಅಂತ ಹೇಳೋರ್ ಗತಿ ಇರ್ಲಿಲ್ಲ. ಎಲ್ಲಾರು ನೋಡಿ ನೋಡಲ್ದಂಗ ಯಾರೋ ಕಾಮನ್ ಪೀಪಲ್ ಅಂತ ಇಗ್ನೋರ್ ಮಾಡತ್ತಿದ್ರು. ಒಬ್ಬರೇ ಒಬ್ಬ ಬಂದು ಮಮತಕ್ಕ ನಿಮ್ಮ ಆಡಳಿತ ಚಲೋ ಇತ್ತು ಅಂತ ಹೇಳೋದು ಬಿಡ್ರಿ, ಆರಾಮಿದ್ದೀರೇನ್ರಿ ಅಕ್ಕಾರ ಅಂತ ಕೇಳ್ಬೇಕಿಲ್ರಿ. ಮಮತಾ ಬ್ಯಾನರ್ಜಿ ಅವರು ಎಲ್ಲದಕ್ಕಿಂತ ಹೆಚ್ಚಿಗೆ ಪ್ರಚಲಿತ ಇದ್ದಿದ್ದು ಪ್ರೊಟೆಸ್ಟ್ ಒಳಗ. CM ಆಗಿದ್ದಾಗ್ಲೂ ಕೂಡ ಬೀದಿಗೆ ಇಳಿದು ರಂಪ ಮಾಡಿ ಸತ್ಯಾಗ್ರಹ ಮಾಡ್ತಿದ್ರು. ಅದು ಏನು ಲೈಟಿಂಗ್ ಹಾಕ್ತಿದ್ರು, ಅದು ಏನು ಸ್ಟೇಜ್ ಹಾಕ್ತಿದ್ರು. ಇಷ್ಟು ದೊಡ್ಡ ಸೋಫಾ ಮೇಲೆ ಮಮತಕ್ಕ ನಡಬರ್ಕ ಕೂತ ಪ್ರತಿಭಟನೆ ಮಾಡಾಕತ್ತಿದ್ರ ನೋಡಾಕ ಕಣ್ಣು ಸಾಕಾಗ್ತಿರ್ಲಿಲ್ಲ.
ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳೇನು, ಕೇಂದ್ರದಾಗಿರೋ ಸರ್ಕಾರ ಅಂದ್ರೆ ನಾ ಭ್ರಷ್ಟ ಸರ್ಕಾರ ಅನ್ನೋದೇನು ಎಲ್ಲ ಹಾಕಿ ಶಾಪ ಹಾಕಿ ಮಮತಕ್ಕ ಯಾವ ರೇಂಜ್ ಒಳಗೆ ಪ್ರತಿಭಟನೆ ಮಾಡ್ತಿದ್ರು, ಅವರ ಜೊತೆ ಅವರ ಶಾಸಕರು ಸಚಿವರು ಹೆಂಗೆ ಕುಂತಿರ್ತಿದ್ರು. ಅದರ ಜೊತೆ ಕಲ್ಯಾಣ್ ಬ್ಯಾನರ್ಜಿ, ಅಭಿಷೇಕ್ ಬ್ಯಾನರ್ಜಿ ಅಂತ ಮಹಾನ್ ಘಟಾನುಘಟಿಗಳು ಮಮತಕ್ಕನ ಜೋಡಿ ಇರ್ತಿದ್ರು. ಸ್ವಲ್ಪ ಮಹಿಳಾ ಮನೆಗಳು ಇರ್ತಿದ್ರು. ಆ ಟೈಮಿಂದ ಮಮತಕ್ಕ ಈಗ ಎಲ್ಲಿಗೆ ಬಂದಾರಂದ್ರ ಬಸ್ ಸ್ಟ್ಯಾಂಡ್ ಮೇಲೆ ಕುಂತ ಲಿಟ್ರಲಿ ಮಮತಕ್ಕ ಪ್ರತಿಭಟನೆ ಮಾಡಾಕತ್ತಾರ. ನೋಡಿದ್ರ ಬಹಳ ಮನಸ್ಸಿಗೆ ಬೇಜಾರಾಗ್ತೈತಿ. ಹೆಂಗಿದ್ದ ಮಮತಕ್ಕ ಹೆಂಗಾದ್ರು ಅಂತ, ಮಾಡಿದ್ದ ಪಾಪ ಹಿಂಗ ಮಾಡೇತಿ ಅಂತ ಮಂದಿ ಮಾತಾಡತ್ತಾರ. ಬಸ್ ಸ್ಟ್ಯಾಂಡ್ ಒಳಗೆ ಕುಂತ ಪ್ರತಿಭಟನೆ ಮಾಡಾಕತ್ತಾರ. ಅಲ್ಲಿರೋದು ಕೂಡ 10-12 ಶಾಸಕರು. ಅವ್ರನ್ನ ಬಿಟ್ರೆ ಅಲ್ಲಿ ಯಾರೂ ಇಲ್ಲ ಮಮತಕ್ಕನ ಸಪೋರ್ಟ್ಗೆ. ಇದೆಲ್ಲ ನೋಡುತ್ತಿದ್ರ ಅಯ್ಯೋ ಮಮತಕ್ಕನ ಪರಿಸ್ಥಿತಿ ಹಿಂಗಾಯ್ತಲ್ಲ ಅಂತ ಅನ್ನಬೇಕಂತ ಅನ್ಸಂಗಿಲ್ರಿ. ಯಾಕಂದ್ರ ಅಧಿಕಾರದಾಗಿದ್ದಾಗ ಮಾಡಿದ್ದು 1-2 ಅಲ್ಲ, ಸಾಕಷ್ಟು ಹಗರಣಗಳಿಗೆ ಮಮತಕ್ಕ ಸಾಥ್ ಕೊಟ್ಟಿದ್ರು. ಅದು ಮಹಿಳೆ ಅನ್ಬಹುದು, ಮಕ್ಕಳು ಅನ್ಬೋದು, ಹಿರಿಯರು ಅನ್ಬೋದು, ವೃದ್ಧರು ಅನ್ಬೋದು, ಯಾರೊಬ್ಬರ ಕ್ಷೇಮವನ್ನ ಮಮತಕ್ಕ ಯಾವತ್ತೂ ಬಯಸಲೇ ಇಲ್ಲ. ಮಮತಕ್ಕನ ಜೊತೆಗಿದ್ದಂತಹ ಶಾಸಕರು, ಸಚಿವರು, ಕಾರ್ಪೊರೇಟರ್ಗಳು, ರೌಡಿಗಳು, ಕಾರ್ಯಕರ್ತರು ಅನ್ನಿಸ್ಕೊಂಡಿದ್ದಂಥ TMC ಪುಡಂಗಗಳು ಎಲ್ಲರಿಗೂ ಇವರ ಸಪೋರ್ಟ್ ಇತ್ತು. ಅವರು ಅದು ಎಷ್ಟೆಲ್ಲ ಅನ್ಯಾಯ, ಅತ್ಯಾಚಾರ, ಅನಾಚಾರ ಮಾಡಬೇಕು ಅದೆಲ್ಲ ಮಾಡಿದ್ರು. ಅದೆಲ್ಲ ಸುತ್ಕೊಂಡು ಬಂದು ಈಗ ಮಮತಕ್ಕ ಈ ಪರಿಸ್ಥಿತಿ ಬಂದೈತಿ. ಪ್ರಜಾಪ್ರಭುತ್ವ ಏನೆಲ್ಲ ಮಾಡ್ತೈತಿ ಅನ್ನೋದಕ್ಕೆ ಇನ್ನೇನು ಬೇಕ್ರಿ. ಹೆಂಗಿದ್ದವ್ರನ್ನ ಹೆಂಗೆ ಮಾಡ್ತು ಪ್ರಜಾಪ್ರಭುತ್ವ, ಇದಕ್ಕೆ ಬೇಕು ಅಂತ ಅಂತಾರೆ ನೋಡ್ರಿ.